ಮನುಷ್ಯ ಸಮಾಜವು ಸ್ತ್ರೀಯರಿಗೆ ಸದಾ ಶೋಷಣೆ, ಅನ್ಯಾಯ ಹಾಗೂ ಅಪಮಾನವನ್ನೇ ನೀಡಿದೆ. ನೀವು ಅಕ್ಕ ಪಕ್ಕ ದೃಷ್ಟಿ ಹಾಯಿಸಿ ಸಮಗ್ರ ಇತಿಹಾಸವನ್ನು ನೋಡಿ, ಇದೇ ಕಾಣಸಿಗುವುದು. ಈ ಪುರುಷರ ಈರ್ಷೆ, ದುರಾಸೆ, ಅಹಂಕಾರ, ವೈರತ್ವ, ಈ ಎಲ್ಲ ಕೆಟ್ಟ ಭಾವನೆಗಳ ಪರಿಣಾಮವನ್ನು ಸ್ತ್ರೀಯರೇ ಅನುಭವಿಸುತ್ತಾರೆ. ಯುದ್ಧವನ್ನು ಪುರುಷ ಮಾಡುತ್ತಾನೆ, ಹಾಗೂ ಪರಾಭವಗೊಂಡ ನಗರದ ಎಲ್ಲ ಸ್ತ್ರೀಯರನ್ನು ಬಲಾತ್ಕಾರ ಮಾಡಲಾಗುತ್ತದೆ. ಪುರುಷ ಮದಿರೆ ಹಾಗೂ ದ್ಯೂತದಲ್ಲಿ ತನ್ನ ಸಂಪತ್ತನ್ನು ಕಳೆಯುತ್ತಾನೆ. ಸ್ತ್ರೀಯ ಭಾಗ್ಯದಲ್ಲಿ ಹಸಿವು ಕಾಡುತ್ತದೆ. ಪುರುಷನ ಅಹಂಕಾರ ಜಾಗೃತಗೊಂಡಾಗ ಅದು ಸ್ತ್ರೀಯ ಸ್ವಾತಂತ್ರ್ಯ ಹಾಗೂ ಸುಖಕ್ಕೆ ಅಡ್ಡಿಗಳನ್ನು ಸೃಷ್ಟಿ ಮಾಡುತ್ತದೆ. ಪುರುಷ ಜೀವನದಲ್ಲಿ ಎಲ್ಲ ಸೋತು ಪರಿವಾರದ ತ್ಯಾಗ ಮಾಡುತ್ತಾನೆ. ಹಾಗೂ ಸ್ತ್ರೀ ತನ್ನ ಚಿಕ್ಕ ಚಿಕ್ಕ ಶಿಶುಗಳ ಹೊಟ್ಟೆ ತುಂಬಿಸುವುದಕ್ಕಾಗಿ ಸಂಘರ್ಷ ಮಾಡುತ್ತಿರುತ್ತಾಳೆ. ಇಡೀ ಜಗತ್ತಿನ ದುಃಖಗಳನ್ನು ಲೆಕ್ಕ ಹಾಕಿ ಸ್ಪಷ್ಟವಾಗಿ ಕಾಣುವುದು, ಪುರುಷರ ತುಲನೆಯಲ್ಲಿ ಸ್ತ್ರೀಯರು ಅಧಿಕ ದುಃಖವನ್ನು ಅನುಭವಿಸುತ್ತಾರೆಂದು. ಇದೆಂತಹ ಸಮಾಜವನ್ನು ನಿರ್ಮಿಸಿದ್ದೇವೆ ನಾವು? ಇಲ್ಲಿ ಜಾತಿಯ ಅರ್ಧ ಭಾಗವನ್ನು ಮನುಷ್ಯ ತುಳಿದರೆ ಇನ್ನುಳಿದ ಭಾಗವನ್ನು ಸಮಾಜ ತುಳಿಯುತ್ತಲೇ ಇರುತ್ತದೆ. ಹಾಗೂ ಅದೇ ತುಳಿಯಲ್ಪಟ್ಟ ಸ್ತ್ರೀಯರು ಮನುಷ್ಯನ ಸಮಗ್ರ ಭವಿಷ್ಯಕ್ಕೆ ಜನ್ಮ ನೀಡುತ್ತಾರೆ. ಸೃಷ್ಟಿಯನ್ನು ನೋಡಿ. ಹೊಸ ವೃಕ್ಷಕ್ಕೆ ಜನ್ಮ ನೀಡುವ ಬೀಜಗಳ ಸುತ್ತ ಮುತ್ತ ದೇವರು ಹೂವಿನ ದಳಗಳನ್ನು ನಿರ್ಮಿಸಿದ್ದಾನೆ. ಅವುಗಳನ್ನು ಬಣ್ಣ ಸುಗಂಧದಿಂದ ತುಂಬಿದ್ದಾನೆ. ಎಲ್ಲಿ ಭವಿಷ್ಯದ ಜನ್ಮವಾಗುತ್ತದೆಯೋ ಅಲ್ಲಿ ಕೇವಲ ಸುಂದರತೆ, ಕೇವಲ ಸುಖ, ಸಂತೋಷ ಹಾಗೂ ಗೌರವಗಳು ದೊರೆಯುವುದು ಅವಶ್ಯಕವಲ್ಲವೇ? ಆದರೆ ಸಮಾಜ ಸ್ತ್ರೀಯರಿಗೆ ದುಃಖ ನೀಡಿ ಇಡೀ ಭವಿಷ್ಯವನ್ನು ದುಃಖದಿಂದ ತುಂಬಿಬಿಡುತ್ತದೆ. ಅಪಮಾನ, ಶೋಷಣೆ, ನೋವು, ಈ ಎಲ್ಲದರ ಬೇಗೆಯಲ್ಲಿ ಸ್ತ್ರೀಯರು ಸ್ವಸ್ಥ ಹಾಗೂ ಸುಖಿಯಾದ ಸಂತಾನಕ್ಕೆ ಜನ್ಮ ನೀಡಲು ಹೇಗೆ ಸಾಧ್ಯ? ಅರ್ಥಾತ್ ಯಾವಾಗ ಒಬ್ಬ ಸ್ತ್ರೀಯ ಅಪಮಾನವಾಗುವುದೋ, ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದೋ, ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದೋ, ಆಗೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಯುದ್ಧ ಜನ್ಮ ತಾಳುವುದು. ಒಂದಲ್ಲ ಒಂದು ರೂಪದಲ್ಲಿ ಮಹಾಭಾರತದ ಆರಂಭವಾಗುವುದು.